ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 758ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಫಸ್ಟ್ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಡೀಲ್ ಆಫ್ ದಿ ಡೇ ಮಾತ್ರ ತುಂಬ ಚೆನ್ನಾಗಿದೆ. ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಜಿಬ್ರಾನಿಕ್ ಬ್ಲೂಟೂತ್ ಸ್ಪೀಕರು 1,500ಕ್ಕೆ ಸಿಗ್ತಾ ಇದೆ. ನಾಯ್ಸ್ ಸ್ಮಾರ್ಟ್ ವಾಚ್ 1,800 ರೂಪಾಯಿಗೆ ಸಿಗ್ತಾ ಇದೆ. ನೋವಾ ಟ್ರಿಮ್ಮರ್ 500 ರೂಪಾಯಿಗೆ ಸಿಗ್ತಾ ಇದೆ. ಆಮ್ರಿನ್ ಪವರ್ ಬ್ಯಾಂಕ್ 10,000 mAh ಇದು ನಿಮಗೆ 1,000 ರೂಪಾಯಿಗೆ ಸಿಗ್ತಾ ಇದೆ. ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಡೀಲ್ಸ್ ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಈಸಿಯಾಗಿ ಜಾಯಿನ್ ಆಗ್ಬೋದು. ತುಂಬಾ ಡೀಲ್ಸ್ ಇದೆ, ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ. ಹಾಗೆ ಎಲ್ಲರಿಗೂ ಕೂಡ ಹ್ಯಾಪಿ ಮೇರಿ ಕ್ರಿಸ್ಮಸ್. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್ ಈ ಒಂದು ಮೊಬೈಲ್ಸ್ ನ ಜನವರಿ 18ನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ. ಇವಾಗ ಈ ಮೊಬೈಲ್ಸ್ಗೆ ಸಂಬಂಧಪಟ್ಟ ಕ್ಯಾಮ್ರಾ ಸ್ಟ್ರಕ್ಚರ್ ಹೊರಗೆ ಬಂದಿದೆ. ಅದು ಕೂಡ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾದು ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಇಂಟರ್ನಲ್ ಪಾರ್ಟ್ ಅಂತಾನೆ ಹೇಳ್ಬೋದು, ಕ್ಯಾಮ್ರಾ ಸ್ಟ್ರಕ್ಚರ್. ಇಲ್ಲಿ ಏನ್ ನೋಟಿಸ್ ಮಾಡೋದಕ್ಕಾಗತ್ತೆ ಅಂದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಅಲ್ಟ್ರಾದಲ್ಲಿ ನೋಡ್ಕೊಂಡ್ರೆ 10x ಪೆರಿಸ್ಕೋಪ್ ಲೆನ್ಸ್ ಯೂಸ್ ಮಾಡಿದ್ರು. ಈ ಸಲ ನಿಮಗೆ S24 ಅಲ್ಟ್ರಾದಲ್ಲಿ 5x ಟೆಲಿಸ್ಕೋಪ್ ಲೆನ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಇನ್ನ ಒಂದು ಸ್ಪೆಷಲ್ ಏನ್ ಗೊತ್ತಾ, ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರಲ್ಲ ವಿವೋ X100 Pro, ಈ ಒಂದು ಮೊಬೈಲ್ ಅಲ್ಲಿ ರೌಂಡ್ ಲೆನ್ಸ್ ಯೂಸ್ ಮಾಡಿದ್ರು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಸರ್ಕಲ್ ಶೇಪ್ ಆದ್ರೆ ಇರುತ್ತೆ, ಆ ತರ ಒಂದು ಲೆನ್ಸ್ ನ ಯೂಸ್ ಮಾಡಿದ್ರು. ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾದಲ್ಲಿ ನೋಡ್ಕೊಂಡ್ರೆ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ 2 ಲೆನ್ಸ್ ಯೂಸ್ ಮಾಡ್ತಿದ್ದಾರೆ. ಒಂದು ಸರ್ಕಲ್ ಲೆನ್ಸ್ ಇದೆ, ಹಾಗೆ ಬಂದ್ಬಿಟ್ಟು ಸ್ಕ್ವೇರ್ ಲೆನ್ಸ್ ಕೂಡ ಇದೆ. ಇದು ಯಾವ ರೀತಿ ವರ್ಕ್ ಆಗುತ್ತೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಈ ತರ ಒಂದು ಮೆಕ್ಯಾನಿಸಮ್ ಈ ಮೊಬೈಲ್ ಅಲ್ಲಿ ನೋಡ್ತಾ ಇರೋದು. 2 ಡಿಫರೆಂಟ್ ಲೆನ್ಸ್ ಒಂದೇ ಕಡೆ ಯೂಸ್ ಮಾಡ್ತಿದ್ದಾರೆ. ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ, ಹಾಗೆ ಬಂದ್ಬಿಟ್ಟು ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇವಾಗ ಈ ಒಂದು ಕ್ಯಾಮ್ರಾ ಸ್ಟ್ರಕ್ಚರ್ ಆದ್ರೆ ಹೊರಗೆ ಬಂದಿದೆ. ಸೊ ನೋಡೋಣಂತೆ, ಈ ಮೊಬೈಲ್ಸ್ ಲಾಂಚ್ ಮಾಡಿದಾದ್ಮೇಲೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇಸ್ರೇಲ್ ಇಂದ. ಇಸ್ರೇಲ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಒಂದು ಇನ್ಸಿಡೆಂಟ್ ತುಂಬಾ ವೆರೈಟಿ ಆಗಿ ಬಂದ್ಬಿಟ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಅಂತ ಇನ್ಸಿಡೆಂಟ್ ಯಾವ್ದಪ್ಪ ಅಂದ್ರೆ, ಇಸ್ರೇಲ್ ಅಲ್ಲಿ ಒಬ್ಬ ಸೈನಿಕನ ಪ್ರಾಣನ ಐಫೋನ್ ಎಕ್ಸ್ ಮೊಬೈಲ್ ಕಾಪಾಡಿದೆ. ಅದು ಯಾವ ರೀತಿ ಕಾಪಾಡಿದೆ ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಯಾರೋ ಒಬ್ರು ಶೂಟ್ ಮಾಡೋದಕ್ಕಾದ್ರೆ ಟ್ರೈ ಮಾಡಿದ್ದಾರೆ, ಆ ಬುಲೆಟ್ ನ ಈ ಐಫೋನ್ ತಡೆದಿದೆ ಅಂತಾನೆ ಹೇಳ್ಬೋದು. ಇದೇ ತರ ಇನ್ಸಿಡೆಂಟ್ ಒಂದ್ಸಲ ಅಮೆರಿಕಾದಲ್ಲೇನೋ ಆಗಿತ್ತು. ಏರ್ಪೋರ್ಟ್ ಅಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿತ್ತು. ನಮಗೆ ಮ್ಯಾಕ್ ಬುಕ್ ಏನಿರುತ್ತಲ್ಲ, ಆ ಮ್ಯಾಕ್ ಬುಕ್ ಈ ಒಂದು ಬುಲೆಟ್ ನ ತಡೆದಿತ್ತು. ಇದೆಲ್ಲ ಆಗಿದ್ದಾದ್ಮೇಲೆ ಈ ನ್ಯೂಸ್ ತುಂಬಾನೇ ವೈರಲ್ ಆಗಿದೆ. ಈ ನ್ಯೂಸ್ ವೈರಲ್ ಆಗಿದ್ದಾದ್ಮೇಲೆ ನಮಗೆ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಏನಿರ್ತಾರಲ್ಲ, ಪ್ರಧಾನಿ ಏನಿರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಒಂದ್ಸಲ ಮಾತಾಡಿಸಿ ಆ ಸೋಲ್ಜರಿಗೆ ಐಫೋನ್ 15 ಮೊಬೈಲ್ ನ ಗಿಫ್ಟ್ ಕೊಟ್ಟು ಹೋಗಿದ್ದಾರೆ. ನಿಜವಾಗ್ಲೂ ನ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ತುಂಬಾ ಸಲ ಪ್ರಾಣನೂ ಕೂಡ ಕಾಪಾಡ್ತಾ ಇರುತ್ತೆ. ಆಪಲ್ ವಾಚ್ ಕೂಡ ಪ್ರಾಣ ಕಾಪಾಡುತ್ತೆ, ಅದರ ಜೊತೆಗೆ ಐಫೋನ್ ಕೂಡ ಒಂದೊಂದ್ಸಲ ಈ ತರ ಪ್ರಾಣ ಕಾಪಾಡುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಯುಕೆ ಇಂದ. ಯುಕೆ ಗವರ್ಮೆಂಟ್ ಅವರು ಅಫಿಷಿಯಲ್ ಆಗಿ ಒಂದು ಹೊಸ ಮನೆ ಕಟ್ತಿದ್ದಾರೆ. ಈ ಮನೆ ಸ್ಪೆಷಲ್ ಏನು ಅಂದ್ರೆ, ಪ್ರಪಂಚದಲ್ಲೇ ಮೊದಲ ಫೈರ್ ರೆಸಿಸ್ಟೆಂಟ್ ಹೌಸ್ ಅಂತಾನೆ ಹೇಳ್ಬೋದು. ಈ ಮನೆಗೆ ಬೆಂಕಿ ಹಚ್ಕೊಳೋದಿಲ್ಲ. ಇಂಥ ಮನೆ ಏನಕ್ಕೆ ಕಟ್ತಿದ್ದಾರೆ ಅಂದ್ರೆ, ರೀಸೆಂಟ್ ಆಗಿ ಯುಕೆ ಸೈಡ್ ಅಲ್ಲೆಲ್ಲ ನೋಡ್ಕೊಂಡ್ರೆ ಫಾರೆಸ್ಟ್ ಫೈರ್ ಆಗ್ತಾ ಇರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಇಡೀ ಕಾಡು ಬೆಂಕಿ ಹಚ್ಕೊಳುತ್ತೆ ಅಂತಾನೆ ಹೇಳ್ಬೋದು. ಅದನ್ನ ಕಂಟ್ರೋಲ್ ಮಾಡೋದು ಕೂಡ ತುಂಬಾ ಕಷ್ಟ. ರೀಸೆಂಟ್ ಆಗಿ ನೋಡ್ಕೊಂಡ್ರೆ ಹತ್ರ 40 ಲಕ್ಷ ಎಕರೆ ಬೆಂಕಿ ಹಚ್ಕೊಂಡಿತ್ತು. ಪಾಪ ಅವರು ಏರೋಪ್ಲೇನ್ ಅಲ್ಲಿ, ಹೆಲಿಕಾಪ್ಟರ್ ಅಲ್ಲಿ ಎಲ್ಲ ಕಡೆಯಿಂದನೂ ಕೂಡ ನೀರ್ ತಂದ್ಬಿಟ್ಟು ಹಾಕ್ತಾರೆ, ಆದ್ರೂ ಕೂಡ ಆ ಬೆಂಕಿ ಹಾರೋದಿಲ್ಲ. ನಿಧಾನಕ್ಕೆ ಅದೇ ಹಾರಬೇಕು, ನಾವಂತೂ ಆರಿಸೋದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ನಿಧಾನಕ್ಕೆ ಏನಾದ್ರೂ ಅದು ಬರ್ತಾ ಬರ್ತಾ ಮನೆಗಳಿಗೂ ಕೂಡ ರೀಚ್ ಆಯ್ತು ಅಂದ್ರೆ ಆವಾಗ ಕಂಟ್ರೋಲ್ ಮಾಡೋದು ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಮನೆ ಕಟ್ತಾ ಇದ್ದಾರೆ. ನಿಜವಾಗ್ಲೂ ಐಡಿಯಾ ಮಾತ್ರ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಜನವರಿ 2024ರಲ್ಲಿ ನಾವು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಲಿಟ್ರಲಿ ತುಂಬಾ ಒಳ್ಳೆ ಐಡಿಯಾ, ಯಾಕೆಂದ್ರೆ ಇವತ್ತಿನವರೆಗೂ ಯಾರು ಕೂಡ ಈ ತರ ಮನೆ ಆದ್ರೆ ಕಟ್ಟಿರ್ಲಿಲ್ಲ. ಇದು ಬಂದ್ಬಿಟ್ಟು ನಮಗೆ 3D ಟೆಕ್ನಾಲಜಿಯಿಂದ ಕಟ್ತಾರೆ. ನಾರ್ಮಲ್ ಆಗಿ ಯಾರು ಕೂಡ ಕಟ್ಟೋದಿಲ್ಲ, ಜಸ್ಟ್ ನಮಗೆ 3D ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಈ ಒಂದು ಮನೆನ ಕಟ್ತಾರೆ. ಸೊ ನೋಡೋಣಂತೆ, ಜನವರಿ ತಿಂಗಳಲ್ಲಿ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೋಡ್ಕೊಂಡ್ರೆ ಪ್ರಪಂಚದಲ್ಲಿ ತುಂಬಾ ಏರ್ಪೋರ್ಟ್ಸ್ ಇರುತ್ತೆ. ಅಷ್ಟು ಏರ್ಪೋರ್ಟ್ಸ್ ಅಲ್ಲಿ ನಿಮಗೆ ಯಾವ ಏರ್ಪೋರ್ಟ್ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಬ್ರೋ, ನಾವು ಏರ್ಪೋರ್ಟ್ಗೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಬೇಡಿ. ಇವಾಗ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಾಂದ್ರೆ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ವಿಡಿಯೋಸ್ ಆದ್ರೂ ನೋಡಿರ್ತೀರಲ್ಲ, ವಿಡಿಯೋಸ್ ನೋಡಿದ್ದಾದ್ಮೇಲೂ ಕೂಡ ಈ ಏರ್ಪೋರ್ಟ್ ಎಷ್ಟು ಚೆನ್ನಾಗಿದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು ಒಂದ್ಸಲ ಅನ್ಕೊಂಡಿರ್ತೀರಲ್ಲ, ಆ ಒಂದು ಹೆಸರನ್ನ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ರೀಸೆಂಟ್ ಆಗಿ ಯುನೆಸ್ಕೋ ಈ ಸಂಸ್ಥೆಯವರು ಪ್ರಪಂಚದಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಬ್ಯೂಟಿಫುಲ್ ಏರ್ಪೋರ್ಟ್ ಯಾವ್ದಿದೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ನಮ್ ಬೆಂಗಳೂರು ಏರ್ಪೋರ್ಟ್ ಇದೆ. ರೀಸೆಂಟ್ ಆಗಿ ಟರ್ಮಿನಲ್ 2 ಓಪನ್ ಆಯ್ತಲ್ಲ, ಆ ಒಂದು ಏರ್ಪೋರ್ಟ್ ಪ್ರಪಂಚದಲ್ಲೇ ಬ್ಯೂಟಿಫುಲ್ ಏರ್ಪೋರ್ಟ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಿಜವಾಗ್ಲೂ ಸೂಪರ್ ಅಂತಾನೆ ಹೇಳ್ಬೋದು. ನನಗೂ ಕೂಡ ಆ ಒಂದು ಏರ್ಪೋರ್ಟ್ ತುಂಬಾನೇ ಇಷ್ಟ. ರೀಸನ್ ಏನು ಅಂದ್ರೆ, ಕಂಪ್ಲೀಟ್ ಆಗಿ ನಮಗೆ ಬ್ಯಾಂಬೂನೇ ಇರುತ್ತೆ ಒಳಗಡೆ, ಕಂಪ್ಲೀಟ್ ನಮಗೆ ಬ್ಯಾಂಬೂ ಇಂದಾನೆ ಆ ಒಂದು ಏರ್ಪೋರ್ಟ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೋಡೋದಕ್ಕೂ ಕೂಡ ತುಂಬಾ ವೆರೈಟಿ ಆಗಿರುತ್ತೆ. ಹಾಗೆ ಬಂದ್ಬಿಟ್ಟು ತುಂಬಾ ಮರ ಗಿಡ ಎಲ್ಲಾನು ಕೂಡ ಬೆಳೆಸಿದ್ದಾರೆ. ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಇವಾಗ ಯುನೆಸ್ಕೋ ಅವರು ನೋಡ್ಕೊಂಡ್ರೆ ಪ್ರಪಂಚದಲ್ಲೇ ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟ್ ಅಂತ ಹೇಳ್ಬಿಟ್ಟು ಒಂದು ಹೆಸರನ್ನ ಕೊಟ್ಟಿದ್ದಾರೆ. ನೋಡ್ಕೊಂಡ್ರೆ ನಮಗೆ ನಥಿಂಗ್ ಇಂದ. ನಥಿಂಗ್ ಫೋನ್ 2 ಈ ಒಂದು ಮೊಬೈಲ್ಗೆ ಒಂದು ಹೊಸ ಅಪ್ಡೇಟ್ ನ ರೋಲ್ ಔಟ್ ಮಾಡಿದ್ದಾರೆ. ನಥಿಂಗ್ OS
2.5 ಇದು ಬಂದ್ಬಿಟ್ಟು ಸ್ಟೇಬಲ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಆಂಡ್ರಾಯ್ಡ್ 14 ಮೇಲೆ ಬೇಸ್ ಆಗಿರುತ್ತೆ. ಮತ್ತೆ ಈ ಒಂದು ಅಪ್ಡೇಟ್ ನ ಮಾಡ್ಕೋಬಹುದಾ ಬ್ರೋ ಅಂದ್ರೆ ನನಗೆ ಕೇಳಿದ್ರೆ ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ. ರೀಸನ್ ಏನು ಅಂದ್ರೆ ಯಾವ ಅಪ್ಡೇಟ್ ಅಲ್ಲಿ ಏನ್ ಬಗ್ಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾದ್ರೆ ಆಗೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇತ್ತು ಅಂದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಒಂದ್ 2-3 ವಾರ ಆದ್ಮೇಲೆ ಆರಾಮಾಗಿ ಈ ಒಂದು ಅಪ್ಡೇಟ್ ನ ಮಾಡ್ಕೊಳ್ಳಿ. ನೋಡ್ಕೊಂಡ್ರೆ TRG ಡಾಟಾ ಸೆಂಟರ್ ಇದು ಬಂದ್ಬಿಟ್ಟು ಒಂದು ಸಂಸ್ಥೆ. ಇವ್ರು ಬಂದ್ಬಿಟ್ಟು ರೀಸೆಂಟ್ ಆಗಿ ಒಂದು ಸರ್ವೆ ಮಾಡಿ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ತುಂಬಾ ಶಾಕಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಪ್ರತಿದಿನ ನಾವೆಲ್ಲರೂ ಕೂಡ ಯೂಟ್ಯೂಬ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಸ್ನ್ಯಾಪ್ಚಾಟ್ ಈ ರೀತಿಯಾಗಿ ತುಂಬಾ ಆಪ್ಸ್ ನ ಯೂಸ್ ಮಾಡ್ತೀವಿ. ಇಷ್ಟು ಆಪ್ಸ್ ಅಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಯಾವ ಆಪ್ ನ ತುಂಬಾ ಡಿಲೀಟ್ ಮಾಡ್ತಾರೆ ಅಂತ ಗೊತ್ತಾ? ಆ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಯಾವ ಆಪ್ ಅತಿ ಹೆಚ್ಚಾಗಿ ಡಿಲೀಟ್ ಮಾಡ್ತಾರೆ ಅಂತ ನೀವು ಅಂದ್ಕೊಂತಾ ಇದ್ದೀರಾ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ಇನ್ಸ್ಟಾಗ್ರಾಮ್ ಇದೆ. ಇನ್ಸ್ಟಾಗ್ರಾಮ್ ಆಪ್ ನ ತುಂಬಾ ಜನ ಇನ್ಸ್ಟಾಲ್ ಮಾಡ್ಕೊಂತಾ ಇದ್ದಾರೆ, ಅದ್ರ ಜೊತೆಗೆ ತುಂಬಾ ಜನ ಅನ್ಇನ್ಸ್ಟಾಲ್ ಕೂಡ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ಸ್ನ್ಯಾಪ್ಚಾಟ್ ಇದೆ. ಥರ್ಡ್ ಪ್ಲೇಸ್ ಅಲ್ಲಿ ಟ್ವಿಟರ್, ಫೋರ್ತ್ ಪ್ಲೇಸ್ ಅಲ್ಲಿ ಟೆಲಿಗ್ರಾಮ್, ಫಿಫ್ತ್ ಪ್ಲೇಸ್ ಅಲ್ಲಿ ಫೇಸ್ಬುಕ್ ಇದೆ. ಫೇಸ್ಬುಕ್ ಆಪ್ ನ ತುಂಬಾ ಜನ ಇನ್ಸ್ಟಾಲ್ ಮಾಡ್ಕೊಂತಾ ಇದ್ದಾರೆ, ಆದ್ರೆ ಅನ್ಇನ್ಸ್ಟಾಲ್ ಮಾಡೋದಕ್ಕೆ ತುಂಬಾ ಜನ ಇಷ್ಟಪಡ್ತಾ ಇಲ್ಲ. ಆದ್ರೆ ಇನ್ಸ್ಟಾಗ್ರಾಮ್ ನೋಡ್ಕೊಂಡ್ರೆ ತುಂಬಾ ಜನ ಡಿಲೀಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪನಿಗೆ ಸಂಬಂಧಪಟ್ಟ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಈ ರಿಪೋರ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ನಾವು ಐಫೋನ್ಸ್ ಅಲ್ಲಿ ನೋಡ್ಕೊಂಡ್ರೆ ಡೈನಾಮಿಕ್ ಐಲ್ಯಾಂಡ್ ಇರುತ್ತೆ, ಅದೆಲ್ಲರಿಗೂ ಕೂಡ ಗೊತ್ತಿರೋದೆ. ಇವಾಗ ಲಾಂಚ್ ಆಗಿರೋ ಐಫೋನ್ 15 ಸೀರೀಸ್ ಅಲ್ಲಿ ಎಲ್ಲ ಮಾಡೆಲ್ಸ್ ಅಲ್ಲೂ ಕೂಡ ನಿಮಗೆ ಈ ಒಂದು ಡೈನಾಮಿಕ್ ಐಲ್ಯಾಂಡ್ ಇರುತ್ತೆ. ನೆಕ್ಸ್ಟ್ ನಮಗೆ ಯಾವ್ಯಾವ ಮೊಬೈಲ್ ಅಲ್ಲಿ ನಮಗೆ ಡಿಸೈನ್ ಅನ್ನೋದು ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಐಫೋನ್ 17 ನೋಡ್ಕೊಂಡ್ರೆ ನಿಮಗೆ ಡಾಟ್ ಇರುತ್ತೆ, ಪಂಚೋಲ್ ಡಿಸ್ಪ್ಲೇ ಇಂದ ಆದ್ರೆ ಬರುತ್ತೆ. ಅದೇ ಐಫೋನ್ 19 ಅಲ್ಲಿ ನೋಡ್ಕೊಂಡ್ರೆ ಕಂಪ್ಲೀಟ್ಲಿ ಕ್ಲಿಯರ್ ಸ್ಕ್ರೀನ್ ಅಂತಾನೆ ಹೇಳ್ಬೋದು. ನಿಮಗೆ ಕ್ಯಾಮ್ರಾ ಹಾಗೆ ಬಂದ್ಬಿಟ್ಟು ಫೇಸ್ ಐಡಿಗೆ ಸಂಬಂಧಪಟ್ಟ ಟೆಕ್ನಾಲಜಿ ಏನಿರುತ್ತಲ್ಲ ಅದೆಲ್ಲಾನು ಕೂಡ ಕಂಪ್ಲೀಟ್ ಆಗಿ ನಿಮಗೆ ಅಂಡರ್ ಡಿಸ್ಪ್ಲೇ ಇರುತ್ತೆ, ಅದು ನಿಮಗೆ ಕಾಣಿಸೋದು ಇಲ್ಲ. ಆದ್ರೆ ಕ್ಯಾಮ್ರಾ ಎಲ್ಲಾನು ಕೂಡ ವರ್ಕ್ ಆಗುತ್ತೆ. ಅಂಡರ್ ಡಿಸ್ಪ್ಲೇ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಒಂದು ಟೆಕ್ನಾಲಜಿನ ನೀವು ನೋಡಬೇಕು ಅಂದ್ರೆ ಐಫೋನ್ 19 ಸೀರೀಸ್ ಅಲ್ಲಿ ನೋಡ್ತೀರಾ. ಇವಾಗ ಪ್ರೆಸೆಂಟ್ ಐಫೋನ್ 15 ಸೀರೀಸ್ ರನ್ ಆಗ್ತಾ ಇದೆ. ಇನ್ನ ಒಂದು 4-5 ವರ್ಷ ಬೇಕು ಈ ಒಂದು ಟೆಕ್ನಾಲಜಿನ ನಾವು ನೋಡ್ಬೇಕಂದ್ರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪನಿಗೆ ಸಂಬಂಧಪಟ್ಟ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಅಂತ ರಿಪೋರ್ಟ್ ಯಾವ್ದಪ್ಪ ಅಂದ್ರೆ ಇವಾಗ ಪ್ರೆಸೆಂಟ್ ಐಫೋನ್ 15 ಸೀರೀಸ್ ಅಲ್ಲಿ ನಮಗೆ ಆಕ್ಷನ್ ಬಟನ್ ಇದೆ. ನೆಕ್ಸ್ಟ್ ನಮಗೆ ಐಫೋನ್ 16 ಸೀರೀಸ್ ಬರುತ್ತಲ್ಲ ಅದರಲ್ಲಿ ಆಕ್ಷನ್ ಬಟನ್ ಇರೋದಿಲ್ಲ, ಕ್ಯಾಪ್ಚರ್ ಬಟನ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಕ್ಯಾಪ್ಚರ್ ಬಟನ್ ಇಂದ ಏನ್ ಯೂಸ್ ಆಗುತ್ತೆ ಬ್ರೋ ಅಂದ್ರೆ ಏನು ಯೂಸ್ ಆಗೋದಿಲ್ಲ. ಫೋಟೋ ತೆಗೆಯೋದಕ್ಕೆ ಹಾಗೆ ಬಂದ್ಬಿಟ್ಟು ವಿಡಿಯೋಸ್ ಶೂಟ್ ಮಾಡೋದಕ್ಕೆ ಮಾತ್ರ ಈ ಒಂದು ಬಟನ್ ನಿಮಗೆ ಯೂಸ್ ಆಗುತ್ತೆ. ನನಗೆ ಕೇಳಿದ್ರೆ ಕ್ಯಾಪ್ಚರ್ ಬಟನ್ ಕಿಂತ ಆಕ್ಷನ್ ಬಟನ್ ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಮಗೆ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ. ಇವ್ರು ನೋಡಿದ್ರೆ ಆಕ್ಷನ್ ಬಟನ್ ತೆಗೆದ್ಬಿಟ್ಟು ಆ ಜಾಗದಲ್ಲಿ ಕ್ಯಾಪ್ಚರ್ ಬಟನ್ ತರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಜಸ್ಟ್ ಇದು ರಿಪೋರ್ಟ್ಸ್ ಅಷ್ಟೇ. ಏನಂದ್ರೆ ಅವರು ಇವಾಗ್ಲಿಂದಾನೇ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುಂದಿನ ವರ್ಷ ಈ ಮೊಬೈಲ್ಸ್ ನ ಲಾಂಚ್ ಮಾಡ್ತಾರಲ್ಲ ಆವಾಗ ನಮಗೆ ಯಾವುದೇ ರೀತಿ ವರ್ಕ್ ಅನ್ನೋದು ನಡೆಯೋದಿಲ್ಲ. ಇವಾಗಿಂದಾನೇ ನಮಗೆ ವರ್ಕ್ ನಡೆಯುತ್ತಲ್ಲ, ಅದಕ್ಕೋಸ್ಕರ ನಮಗೆ ರಿಪೋರ್ಟ್ಸ್ ಕೂಡ ಹೊರಗೆ ಬರ್ತಾ ಇದೆ. ಸೊ ನೋಡೋಣಂತೆ ಏನ್ ಮಾಡ್ತಾರೆ ಅಂತ. ಸೊ ಇಷ್ಟೇ ಗೈಸ್, ಇವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.